ನಮಸ್ಕಾರ. ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಇದು ಇವತ್ತಿನ ಎಕಾನಮಿಕ್ ನ್ಯೂಸ್. ಟಾಟಾ ಗ್ರೂಪ್ ಪೇಪರ್ ಫೈಲ್ ಮಾಡಿದ್ದಾರೆ ಸೇಬಿಗೆ. 15,000 ಕೋಟಿ ಪ್ಲಸ್ IPO ಗ್ರೂಪ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಟಾಟಾ ಕ್ಯಾಪಿಟಲ್ಗೆ. ಟಾಟಾ ಕ್ಯಾಪಿಟಲ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಫರ್ಮ್. ಮತ್ತೆ ಇದು ಕಾಂಬಿನೇಷನ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಇಶ್ಯೂ ಆಫ್ ದ ಶೇರ್ಸ್. ಇದರಲ್ಲಿ ಅಂದಾಜು 23 ಕೋಟಿ ಶೇರ್ಸ್ ಇದಾವೆ ಮತ್ತು ಆಫರ್ ಫಾರ್ ಸೇಲ್ ಇದೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇಂದ. ಮತ್ತು ಎಷ್ಟು ಷೇರುಗಳು ಮಾರಾಟಕ್ಕಿಡ್ತಾರೆ ಅನ್ನುವಂಥದ್ದನ್ನು ಇನ್ನೂ ಡಿಸೈಡ್ ಮಾಡಿಲ್ಲ. ಆಸ್ ಆನ್ ಮಾರ್ಚ್ 31, 2024 ಟಾಟಾ ಕ್ಯಾಪಿಟಲ್ನ 92.83% ಶೇರ್ಸ್ ಟಾಟಾ ಸನ್ಸ್ ಇದೆ. ಮತ್ತೆ ಇನ್ನೊಂದಷ್ಟು ಟಾಟಾ ಗ್ರೂಪ್ ಎಂಟಿಟೀಸ್ ಮತ್ತು IFC ಇದೆ. ಟಾಟಾ ಸನ್ ಶೇರ್ ಹೋಲ್ಡಿಂಗ್ ಟಾಟಾ ಕ್ಯಾಪಿಟಲ್ ಅಲ್ಲಿ 75%ಗಿಂತ ಕಮ್ಮಿ ಬರುವಂತ ಚಾನ್ಸ್ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಕೂಡ. ಈಗ ನ್ಯೂಸ್ ನಂಬರ್ 2. US ಸ್ಟಾಕ್ಸ್ ಮಾರ್ಕೆಟ್ ವೈಪ್ಸ್ ಔಟ್ 460 lakh crore. US ಇಂಡೆಕ್ಸ್ S&P 500 ಡಿಕ್ಲೈನ್ ಆಯಿತು 11 ಮಂತ್ಸ್ ಲೋಗೆ. ಮಾರ್ಕೆಟ್ ಕ್ಯಾಪ್ 460 ಲಕ್ಷ ಕೋಟಿ ಕಮ್ಮಿ ಆಗಿದೆ ಕೇವಲ 2 ದಿನದಲ್ಲಿ. ಇದು ಬಿಗ್ಗೆಸ್ಟ್ ಫಾಲ್ ಕೋವಿಡ್ ಕ್ರಾಶ್ ಆದ್ಮೇಲೆ ಮಾರ್ಚ್ 2020. US ರಿಸೆಷನ್ ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಆಫ್ ದಿ ಟ್ಯಾರಿಫ್ ಫ್ರಮ್ USA. ಈಗ ನ್ಯೂಸ್ ನಂಬರ್ 3. ಫ್ಲಿಪ್ಕಾರ್ಟ್ ಮಿನಿಟ್ಸ್ ಎಕ್ಸ್ಪಾಂಡ್ಸ್ ಫುಟ್ ಪ್ರಿಂಟ್ ಇನ್ 14 cities. ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅನ್ನುವಂಥ ಕಂಪನಿ, ದ ಕ್ವಿಕ್ ಕಾಮರ್ಸ್ ಸರ್ವಿಸ್ ಆಫ್ ಫ್ಲಿಪ್ಕಾರ್ಟ್, ಅವರು 200 ಡಾರ್ಕ್ ಸ್ಟೋರ್ಸ್ ನ ಆರ್ಗನೈಸ್ ಮಾಡಿದ್ದಾರೆ 14 cities ಇನ್ ದ ಕಂಟ್ರಿ. ಬಹಳಷ್ಟು ಯಂಗ್ ಪೀಪಲ್ ಮತ್ತು ಹೋಮ್ ಮೇಕರ್ಸ್ ಕ್ವಿಕ್ ಕಾಮರ್ಸ್ ನ ಯೂಸ್ ಮಾಡ್ತಾರೆ ಟು ಬೈ ದ ಹೌಸ್ ಹೋಲ್ಡ್ ಐಟಮ್. ಫ್ಲಿಪ್ಕಾರ್ಟ್ ಮಿನಿಟ್ಸ್ ಸ್ಟಾರ್ಟ್ ಮಾಡಿದ ಆಪರೇಷನ್ಸ್ 2024ರಲ್ಲಿ ಮತ್ತು ಕೆಲವು ಏರಿಯಾ ಬೆಂಗಳೂರಿನಲ್ಲಿ. ಪ್ಲಾಟ್ಫಾರ್ಮ್ ಸದ್ಯಕ್ಕೆ ಗ್ರಾಸರೀಸ್, ಹೌಸ್ ಹೋಲ್ಡ್ ಎಸೆನ್ಷಿಯಲ್ಸ್, ಎಲೆಕ್ಟ್ರಾನಿಕ್ಸ್, ಸ್ಮಾರ್ಟ್ ಫೋನು, ಪರ್ಸನಲ್ ಕೇರ್ ಪ್ರಾಡಕ್ಟ್ ನ 10-15 ನಿಮಿಷದಲ್ಲಿ ಜನರಿಗೆ ಸಪ್ಲೈ ಮಾಡ್ತಾರೆ. ಕಂಪನಿಯವರು ಮುಂದಿನ ದಿನಗಳಲ್ಲಿ 500ರಿಂದ 550 ಡಾರ್ಕ್ ಸ್ಟೋರ್ಸ್ ನ ಎಸ್ಟಾಬ್ಲಿಷ್ ಮಾಡುವಂತ ತಯಾರಿಯಲ್ಲಿದ್ದಾರೆ. ನ್ಯೂಸ್ ನಂಬರ್ 4. ಕ್ವಾರ್ಟರ್ಲಿ ರಿಸಲ್ಟ್ಸ್ ಫ್ರಮ್ ನೆಕ್ಸ್ಟ್ ವೀಕ್. ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಕ್ವಾರ್ಟರ್ ರಿಸಲ್ಟ್ಸ್ ಮುಂದಿನ 10 ದಿನದಲ್ಲಿ ಬರ್ತಾ ಇದ್ದಾವೆ. ಕಂಪನೀಸ್ ಯಾವುದು ಅಂದ್ರೆ TCS, ICICI ಜನರಲ್ ಇನ್ಶೂರೆನ್ಸ್, ICICI ಲೈಫ್ ಇನ್ಶೂರೆನ್ಸ್, ಏಂಜಲ್ ಒನ್, ವಿಪ್ರೋ, HDFC AMC ಇತ್ಯಾದಿ. ಕ್ವಾರ್ಟರ್ ರಿಸಲ್ಟ್ಸ್ ಜನವರಿ ಮಾರ್ಚ್ 2025. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇಂಡಿಯನ್ ಎಕಾನಮಿ ಯಾವ ತರ ಪರ್ಫಾರ್ಮ್ ಆಗ್ತಾ ಇದೆ. ಕಂಪನಿಗಳಲ್ಲಿ ಲಾಭ ಬಂದ್ರೆ ಇಕಾನಮಿ ಇಂಪ್ರೂವ್ ಆಗ್ತಾ ಇದೆ ಅಂತ ಅರ್ಥ. US ಟ್ಯಾರಿಫ್ ಇಂದಾಗಿ ಅದೇನು ನೆಗೆಟಿವ್ ಇಫೆಕ್ಟ್ ಆಗಿದೆ ಇಕಾನಮಿ ಮೇಲೆ, ಅದರಿಂದಾಗಿ ಈ ಸ್ಟಾಕ್ಗಳಲ್ಲಿ ಕೂಡ ಕ್ವಾರ್ಟರ್ ರಿಸಲ್ಟ್ಸ್ ಅಲ್ಲಿ ಕೂಡ ಅದು ಕಂಡು ಬರಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ನ್ಯೂಸ್ 5. ರ್ಯಾಪಿಡ್ ನ್ಯೂಸ್. ಕಾರ್ಡ್ರೇಟ್ ಪ್ರಾಪರ್ಟಿ ಅವರು ಅನೌನ್ಸ್ ಮಾಡಿದ್ದಾರೆ ಸಿಗ್ನಿಫಿಕೆಂಟ್ ಎಕ್ಸ್ಪಾನ್ಷನ್ ವಿಲ್ ಮುಂಬೈ ಪೋರ್ಟ್ಫೋಲಿಯೋ. ಹೊಸ ಪ್ರಾಜೆಕ್ಟ್ ಪ್ರೈಮ್ ಲೊಕೇಶನ್ ವರ್ಸೋವಾ ಇನ್ ದ ಸಿಟೀಸ್ ವೆಸ್ಟರ್ನ್ ಸಬರ್ಬ್ಸ್. ಈ ಪ್ರಪೋಸ್ ಡೆವಲಪ್ಮೆಂಟ್ ಅಲ್ಲಿ ಸೇಲೆಬಲ್ ಏರಿಯಾ 4.4 lakh square foot ನ ಮಾಡ್ತಾ ಇದ್ದಾರೆ. ಪ್ರೈಮರಿ ಫೋಕಸ್ ಆನ್ ಪ್ರೀಮಿಯಂ ರೆಸಿಡೆನ್ಷಿಯಲ್ ಯೂನಿಟ್ಸ್ ಬೇಸ್ಡ್ ಆನ್ ದಿ ಕರೆಂಟ್ ಬಿಸ್ನೆಸ್ ಅಸಂಪ್ಷನ್ಸ್. ಪ್ರಾಜೆಕ್ಟ್ ಆಂಟಿಸಿಪೇಟೆಡ್ ಟು ಜನರೇಟ್ ಎಸ್ಟಿಮೇಟೆಡ್ ರೆವೆನ್ಯೂ 1350 ಕೋಟಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಅನೌನ್ಸ್ ಮಾಡಿದ್ದಾರೆ ಇನ್ನೇನು ಕೆಲವು ದಿನಗಳಲ್ಲಿ 10 ರೂಪಾಯಿದು ಮತ್ತು 500 ರೂಪಾಯಿ ಡಿನಾಮಿನೇಷನ್ ಬ್ಯಾಂಕ್ ನೋಟನ್ನ ಮಾರುಕಟ್ಟೆಯಲ್ಲಿ ತರ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಹೊಸ ಸೀರೀಸ್ ನಲ್ಲಿ. ಈ ನೋಟುಗಳ ಮೇಲೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ಹಸ್ತಾಕ್ಷರ ಇರಲಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.